ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 5 ಅವತಾರಾನುಚರಿತಂ ಹರೇಶ್ಚಾಸ್ಯಾನುವರ್ತಿನಾಂ ಪುಂಸಾಮೀಶಕಥಾ ಪ್ರೋಕ್ತ ನಾನಾಖ್ಯಾನೋಪಬೃಂಹಿತಾಃ. ಅನುವಾದ: ಭಗವದ್ವಿಜ್ಞಾನವು ದೇವೋತ್ತಮ ಪುರುಷನ ಅವತಾರಗಳನ್ನು ವರ್ಣಿಸುತ್ತದೆ. ಹಾಗೆಯೇ ಅವನ ಮಹಾಭಕ್ತರ ಚಟುವಟಿಕೆಗಳೊಂದಿಗೆ ಅವನ ವಿವಿಧ ಕಾರ್ಯಗಳನ್ನು ವರ್ಣಿಸುತ್ತದೆ. ಶ್ಲೋಕ 6 ನಿರೋಧೋಸ್ಯಾನುಶಯನಮಾತ್ಮನಃ ಸಹ ಶಕ್ತಿಭಿಃ ಮುಕ್ತಿರ್ಹಿತ್ವಾನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿಃ. ಅನುವಾದ: ತನ್ನ ಬದ್ಧ ಜೀವನದ ಪ್ರವೃತ್ತಿಯೊಂದಿಗೆ ಜೀವಿಯು ಯೋಗ ನಿದ್ರೆಯಲ್ಲಿ ಮಲಗಿರುವ ಮಹಾವಿಷ್ಣುವಿನೊಂದಿಗೆ ಲೀನವಾಗುವುದನ್ನು ವಿಶ್ವ ಅಭಿವ್ಯಕ್ತಿಯ ವಿಸರ್ಜನೆ ಎಂದು ಕರೆಯಲಾಗಿದೆ. ಬದಲಾವಣೆಗೆ ಗುರಿಯಾದ ಸ್ಥೂಲ ಮತ್ತು ಸೂಕ್ಷ್ಮ ಭೌತಿಕ ದೇಹಗಳನ್ನು ತ್ಯಜಿಸಿದ ನಂತರ ಜೀವಿಯು ಶಾಶ್ವತವಾಗಿ ಇರುವ ರೂಪವೇ ಮೋಕ್ಷವಾಗಿದೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಜೀವಿ ಹೇಗಿರಬೇಕು ಅನ್ನೋದು, ಅಂದರೆ ಈ ಮನುಷ್ಯ ಜೀವನ ಅನ್ನೋದು ನಮಗೆ ಸಿಕ್ಕಿದೆಯಲ್ಲ, ಅದು ಯಾಕೆ ಅನ್ನೋದನ್ನು ಹೇಳಿದ್ರು. ಅಂದರೆ ನಾವು ಭಗವಂತ ಏನೇನೆಲ್ಲ ನಿಯಮಗಳನ್ನು ಕೊಟ್ಟಿದ್ದಾನೋ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಪಾಲನೆ ಮಾಡ್ಕೊಂಡು ಹೋಗಬೇಕು. ಹಾಗೆ ಮಾಡಿದಾಗ ನಮಗೆ ಮನಸ್ಸಿಗೂ ಕೂಡ ಶಾಂತಿ, ನೆಮ್ಮದಿ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರನೇ ಮನು ನಿಯಮಗಳನ್ನು ಮಾಡಿದ್ದಾನೆ, ಆಯಿತಾ? ನಾವು ಹೇಗೆ ಇರಬೇಕು ಏನು ಅಂತೆಲ್ಲ ಹೇಳೋದಕ್ಕೆ. ಆದರೆ ನಾವೇನು ಮಾಡ್ತೀವಿ? ಅದನ್ನೆಲ್ಲ ಫಾಲೋ ಮಾಡ್ತೀವಾ? ಇಲ್ಲ. ಅದಕ್ಕೋಸ್ಕರ ನಮಗೆ ಅಶಾಂತಿ, ದುಃಖ, ನೋವು ಇದೆಲ್ಲ ಇರುವಂಥದ್ದು. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಈ ಭಗವಂತನ ವಿಜ್ಞಾನ ಅನ್ನೋದಿದೆಯಲ್ಲ, ಈಗ ಭೌತಿಕ ವಿಜ್ಞಾನ ಅಂದ್ರೇನು? ಭೌತ ಪ್ರಪಂಚದ ಬಗ್ಗೆ ತಿಳುವಳಿಕೆಯನ್ನು ಕೊಡುವಂಥದ್ದು. ಭಗವದ್ ವಿಜ್ಞಾನ ಅಂತಂದರೆ ದೇವೋತ್ತಮ ಪುರುಷನ ಅವತಾರಗಳನ್ನು ವರ್ಣನೆ ಮಾಡುತ್ತೆ. ಈಗ ಈ ಒಂದು ಭಾಗವತವನ್ನು ಭಗವದ್ ವಿಜ್ಞಾನ ಅಂತ ಹೇಳ್ತಾರಲ್ಲ, ಅದು ಯಾಕೆ ಅಂತಂದರೆ ಇದರಲ್ಲಿ ಆ ಭಗವಂತನ ವಿಚಾರ ಸಂಪೂರ್ಣವಾಗಿ ಹೇಳಿದ್ದಾರೆ. ಭಗವಂತನ ವಿಜ್ಞಾನ ಅಂತ ಅದಕ್ಕೆ ಕರೆಯೋದು. ಮತ್ತು ಅಷ್ಟೇ ಅಲ್ಲ, ಅವನ ಮಹಾಭಕ್ತರ ಚಟುವಟಿಕೆಗಳು. ಈಗ ಭಗವಂತ ಇದ್ಮೇಲೆ ಅಲ್ಲಿ ಭಕ್ತನ ವಿಚಾರ ಬರಲೇಬೇಕು. ಭಕ್ತನ ವಿಚಾರ ಇದ್ದ ಕಡೆ ಭಗವಂತನ ವಿಚಾರ ಇರಲೇಬೇಕು. ಈಗ ಭಗವಂತನ ಅವತಾರಗಳ ಬಗ್ಗೆ ಹೇಳಿದಾಗ ಭಕ್ತರು ಅಲ್ಲಿ ಬಂದೇ ಬರ್ತಾರಲ್ವ. ಸೊ ಆ ಭಕ್ತರ ಚಟುವಟಿಕೆಗಳ ಜೊತೆಗೆ ಬೇರೆ ಬೇರೆ ಕಾರ್ಯಗಳನ್ನು ಕೂಡ ಇದು ವರ್ಣನೆ ಮಾಡುತ್ತೆ. ಭಾಗವತದಲ್ಲಿ ಏನೇನೆಲ್ಲ ಇದೆ ಅಂತ ನಾವು ಇವಾಗ ತಿಳ್ಕೊಳ್ತಾ ಇದ್ದೀವಲ್ವಾ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ವಿಶ್ವದ ಅಭಿವ್ಯಕ್ತಿ ಅಸ್ತಿತ್ವದಲ್ಲಿರುವಾಗ ಜೀವಿಗಳ ಚಟುವಟಿಕೆಗಳನ್ನು ನಮೂದಿಸಿ ಪಠನಕಾಲ ಸೂಚಿಯ ಇತಿಹಾಸವು ರಚಿತವಾಗುತ್ತದೆ. ಸಾಮಾನ್ಯವಾಗಿ ಜನರು ಇತಿಹಾಸವನ್ನು ಮತ್ತು ಜನರ ಹಾಗೂ ಕಾಲಗಳ ಕಥನಗಳನ್ನು ಅಭ್ಯಸಿಸುವ ಪ್ರವೃತ್ತಿ ಹೊಂದಿರುತ್ತಾರೆ. ಆದರೆ ಭಗವದ್ವಿಜ್ಞಾನದಲ್ಲಿನ ಜ್ಞಾನದ ಅಭಾವದಿಂದ ಅವರು ದೇವೋತ್ತಮ ಪುರುಷನ ಅವತಾರಗಳ ಇತಿಹಾಸವನ್ನು ಅಭ್ಯಾಸ ಮಾಡಲು ಯೋಗ್ಯರಾಗಿರುವುದಿಲ್ಲ. ಈಗ ಈ ಒಂದು ವಿಶ್ವದಲ್ಲಿ ಯಾರ್ಯಾರು ಬದುಕಿರ್ತಾರೋ ಅವಾಗ ಅವ್ರು ಏನೋ ಒಂದು ಕೆಲಸ ಮಾಡಿರ್ತಾರೆ, ಆಮೇಲೆ ಅವರು ನಡ್ಕೊಂಡಂಥ ರೀತಿ ಆಗಿರಬಹುದು, ಇದನ್ನೆಲ್ಲ ಇತಿಹಾಸದಲ್ಲಿ ಅವರು ಸೇವ್ ಮಾಡಿಟ್ಟಿರ್ತಾರೆ ಅಲ್ವಾ. ಇನ್ನು ಮುಂದೆ ಬರೋರು ಕೂಡ ಅದನ್ನು ತಿಳ್ಕೊಳ್ಳಿ ಅಂತಂದ್ಬಿಟ್ಟು, ಅಂದರೆ ಇತಿಹಾಸವನ್ನು ಜನರು ಮತ್ತು ಕಾಲಗಳ ಕಥನಗಳನ್ನು ಮತ್ತೆ ಅವರು ಓದಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಜನಗಳು ಹೊಂದಿರ್ತಾರೆ ಸಾಮಾನ್ಯವಾಗಿ ಅಲ್ವಾ. ಈಗ ನಾವೆಲ್ಲ ಇತಿಹಾಸದಲ್ಲಿ ಆಗಿ ಬಂದು ಹೋದವರು ಯಾರ್ಯಾರಿದ್ದಾರೋ, ಈಗ ಸ್ವಾತಂತ್ರ್ಯ ಹೋರಾಟಗಾರರೇ ಆಗಿರ್ಬೋದು, ಕಲೆ ಆಗಿರ್ಬೋದು, ನಾಟ್ಯ ಆಗಿರ್ಬೋದು, ಅಥವಾ ವಿಜ್ಞಾನಿಗಳಾಗಿರ್ಬೋದು, ಹಿಂದೆ ಎಲ್ಲ ಏನೇನು ಕೆಲಸ ಮಾಡಿದರೋ ಅದನ್ನೆಲ್ಲ ಹಾಗೆ ಬರೆದು ಸೇವ್ ಮಾಡಿ ಇಟ್ಟಿರ್ತೀವಿ. ಅದನ್ನು ಮುಂದಿನವರು ಓದಿ ಅದನ್ನು ತಿಳ್ಕೊಳ್ಳುವಂಥ ಒಂದು ಅಭ್ಯಾಸ ಇರುತ್ತೆ. ಆದರೆ ಭಗವದ್ವಿಜ್ಞಾನದಲ್ಲಿ ನಮಗೆ ಜ್ಞಾನದ ಅಭಾವ ಇರೋದ್ರಿಂದ ಭಗವಂತನ ಅವತಾರಗಳು, ಭಗವಂತ ಕೂಡ ಯಾವ್ಯಾವುದೋ ಯುಗಗಳಲ್ಲಿ ಬಂದು ಏನೇನೆಲ್ಲ ಅವತಾರ ಮಾಡಿ ಏನೇನೆಲ್ಲ ಕಾರ್ಯಗಳನ್ನು ಮಾಡಿರ್ತಾನೆ, ಭಗವಂತನ ಭಕ್ತರು ಏನೇನೆಲ್ಲ ಕೆಲಸಗಳನ್ನು ಮಾಡಿರ್ತಾರೆ, ಇದನ್ನು ಯಾವುದನ್ನು ನಾವು ನೋಡೋದಕ್ಕೆ ಹೋಗಲ್ಲ. ಯಾಕೆ? ನಮಗೆ ಆ ವಿಜ್ಞಾನದಲ್ಲಿ ಅಜ್ಞಾನ ಇರುವಂಥ ಕಾರಣದಿಂದ ನಾವು ಅದನ್ನು ಅಭ್ಯಾಸನೇ ಮಾಡೋದಿಲ್ಲ. ನಮಗದು ಗೊತ್ತೇ ಇಲ್ಲ ಕೆಲವರಿಗೆ ಅಲ್ವಾ. ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಇನ್ನೊಂದು ಏನು ಅಂತಂದರೆ ಆ ಭಗವಂತನ ಅವತಾರಗಳ ಇತಿಹಾಸವನ್ನು ಅಭ್ಯಾಸ ಮಾಡೋದಕ್ಕೆ ನಮಗೆ ಯೋಗ್ಯತೆ ಇರಲ್ಲ.
ಈಗ ಎಲ್ರಿಗೂ ಭಗವಂತನ ವಿಜ್ಞಾನವನ್ನು ಕೇಳುವಂಥ ಒಂದು ಯೋಗ್ಯತೆ ಇರಬೇಕಲ್ಲ. ಈಗ ಒಂದೇ ಮನೆಯಲ್ಲಿ 5 ಜನ ಇದ್ದರೂ ಕೂಡ 5 ಜನರಲ್ಲಿ ಒಬ್ಬರಿಗೆ ಮಾತ್ರ ಭಾಗವತ ಕೇಳುವಂಥ ಅದೃಷ್ಟ ಇರುತ್ತೆ. ಮನೆಯಲ್ಲಿ ಕಿವಿಗೆ ಅದು ಬಂದು ಕೇಳಿಸ್ತಾ ಇದ್ರು ಕೂಡ ಅದ್ರ ಕಡೆ ಗಮನ ಇಲ್ಲದೆ ಇರೋರು ಎಷ್ಟೋ ಜನ ಇರ್ತಾರೆ. ಯಾಕೆ? ಅವ್ರಿಗೆ ಆ ಯೋಗ್ಯತೆ ಇನ್ನೂ ಬಂದಿರೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ವಿಜ್ಞಾನವನ್ನು ಕೇಳಬೇಕು ಅಂತಂದ್ರೂ ಒಂದು ಯೋಗ್ಯತೆಯನ್ನು ನಾವು ಪಡ್ಕೊಂಡಿರ್ಬೇಕು. ಆಗ ಮಾತ್ರ ನಮಗೆ ಅದು ಸಿಗುವಂಥದ್ದು. ಬದ್ಧಾತ್ಮರ ಬಿಡುಗಡೆಗಾಗಿ ಭೌತಿಕ ವಿಶ್ವದ ಸೃಷ್ಟಿಯಾಗಿದೆ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿರಿಸಿಕೊಳ್ಳಬೇಕು. ಕರುಣಾಪೂರ್ಣನಾದ ಭಗವಂತನು ತನ್ನ ಅವ್ಯಾಜ ಕೃಪೆಯಿಂದ ಭೌತಿಕ ಜಗತ್ತಿನ ವಿವಿಧ ಲೋಕಗಳಲ್ಲಿ ಅವತರಿಸುತ್ತಾನೆ ಮತ್ತು ಬದ್ಧಾತ್ಮರ ಬಿಡುಗಡೆಗಾಗಿ ಕೆಲಸ ಮಾಡುತ್ತಾನೆ. ಅದು ಇತಿಹಾಸ ಮತ್ತು ಆಖ್ಯಾನಗಳನ್ನು ವಾಚನೀಯವಾಗಿ ಮಾಡುತ್ತದೆ. ಶ್ರೀಮದ್ ಭಾಗವತವು ಮಹಾಭಕ್ತರ ಸಂಬಂಧದಲ್ಲಿ ಭಗವಂತನ ಅಂತಹ ದಿವ್ಯ ವಿಷಯಗಳನ್ನು ನೀಡುತ್ತದೆ. ಆದ್ದರಿಂದ ಭಕ್ತರ ಮತ್ತು ಭಗವಂತನ ವಿಷಯಗಳಿಗೆ ಆದರದಿಂದ ಕಿವಿಗೊಡಬೇಕು. ಈಗ ನಾವು ಒಂದು ವಿಚಾರವನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು. ಈಗ ನಮಗೆ ಈ ಒಂದು ಲೋಕದಲ್ಲಿ ನೋಡೋದಕ್ಕೆ ಬಣ್ಣ ಬಣ್ಣವಾದಂತಹ ಒಂದು ಲೋಕ ಇದು ನಮ್ಮನ್ನು ಸೆಳೆಯುತ್ತದು, ನಮ್ಮನ್ನು ಕಟ್ಟಾಕೋದಕ್ಕೆ ನೋಡುತ್ತೆ. ಆದರೆ ನಮ್ಮ ಮನಸ್ಸಲ್ಲಿ ಯಾವಾಗೂ ಏನು ನೆನಪಿರಬೇಕು? ನಾವು ಈ ವಿಶ್ವದಿಂದ ಬಿಡುಗಡೆ ಹೊಂದೋದಕ್ಕೋಸ್ಕರ ಬಂದಿರುವಂಥವ್ರು. ಈ ಒಂದು ಭೌತಿಕ ಅಟ್ಯಾಚ್ಮೆಂಟ್ ಏನಿದೆಯೋ ಅದರಿಂದ ನಾವು ಹೊರಗಡೆ ಬರೋದಕ್ಕೋಸ್ಕರ ನಾವು ಇರುವಂಥದ್ದು ಅನ್ನೋದು ನಮಗೆ ನೆನಪಿರಬೇಕು. ನಾನು ಮನುಷ್ಯ, ನಾನು ಪ್ರಾಣಿ ಅಲ್ಲ, ಮನುಷ್ಯ. ನಾನು ಮನುಷ್ಯನಿಗೆ ಜನ್ಮ ಯಾಕೆ ಕೊಟ್ಟಿದ್ದಾನೆ? ಈ ಒಂದು ಬದ್ಧ ಜೀವನದಿಂದ ಹೊರಗಡೆ ಬಂದು ನಾನು ಮುಕ್ತನಾಗಬೇಕು ಅನ್ನೋದಕ್ಕೋಸ್ಕರ ಕೊಟ್ಟಿದ್ದಾನೆ. ಈ ವಿಷಯ ನಮ್ಮಲ್ಲಿ ಯಾವಾಗೂ ನೆನಪಿರಬೇಕು. ಆ ಭಗವಂತ ಕರುಣಾಪೂರ್ಣನಾಗಿರುವಂಥವನು. ಅವನ ಒಂದು ಕೃಪೆಯಿಂದ ಭಗವಂತ ತನ್ನನ್ನು ತಾನು ಈ ಜಗತ್ತಿನಲ್ಲಿ ಬೇರೆ ಬೇರೆ ಲೋಕಗಳಲ್ಲಿ ಅವತಾರ ಮಾಡ್ತಾನೆ. ಯಾಕೆ? ಬದ್ಧಾತ್ಮರನ್ನ ಬಿಡುಗಡೆ ಮಾಡಬೇಕು ಅಂತ. ಆದರೆ ಭಗವಂತನ ಮುಂದೆ ಇದ್ರೂ ಕೂಡ ನಾವು ಅವನನ್ನು ಗುರುತಿಸೋದಕ್ಕೆ ಆ ಯೋಗ್ಯತೆಯನ್ನು ನಾನು ಸಂಪಾದನೆ ಮಾಡ್ಕೊಂಡಿರೋದಿಲ್ಲ, ಆ ತಿಳುವಳಿಕೆ ನನ್ನಲ್ಲಿ ಇರೋದಿಲ್ಲ ಅಲ್ವಾ? ಯಾಕೆ? ನಾವು ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಭಕ್ತಿಯಲ್ಲಿ ಜ್ಞಾನ ಇರಬೇಕು, ಜ್ಞಾನದಲ್ಲಿ ಭಕ್ತಿ ಇರಬೇಕು. ಆಗಲೇ ಎರಡು ಒಂದಕ್ಕೊಂದು ಪೂರಕವಾಗಿರಬೇಕು. ಆಗಲೇ ನಮಗೆ ಆ ಒಂದು ಗುರಿಯನ್ನು ತಲುಪೋದಕ್ಕೆ ಸಾಧ್ಯವಾಗೋದು. ಈಗ ಭಗವಂತ ಏನೋ ನಮ್ಮ ಮೇಲೆ ಕರುಣೆ ತೋರಿಸಿದ್ದಾನೆ, ಈ ಭೌತಿಕ ಸೃಷ್ಟಿ ಮಾಡಿದ್ದಾನೆ, ಇಲ್ಲಿ ನೀನು ಕೆಲಸವನ್ನು ಮಾಡು, ನಿನ್ನ ಸಾಧನೆಯನ್ನು ಮಾಡು, ಇಲ್ಲಿಂದ ಬಿಡುಗಡೆಯನ್ನು ಹೊಂದು ಅಂತಂದ್ಬಿಟ್ಟು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಅದನ್ನೆಲ್ಲ ಮರೆತು ಹೋಗಿ ಆರಾಮಾಗಿ ನಾವು ಇಂದ್ರಿಯ ತೃಪ್ತಿಯ ಕೆಲಸಗಳಲ್ಲೇ ಮುಳುಗಿದ್ದೀವಿ. ಅದಕ್ಕೆ ಶ್ರೀಮದ್ ಭಾಗವತ ಇದೆಯಲ್ಲ, ಇದು ಮಹಾಭಕ್ತರ ಸಂಬಂಧದಲ್ಲಿ ಅಂದರೆ ಏನೋ, ಮಹಾಭಕ್ತರು ಮತ್ತು ಭಗವಂತ ಹೇಗೆ ಒಬ್ಬರಿಗೊಬ್ಬರು ತಮ್ಮ ಕಾರ್ಯಗಳನ್ನು ಮಾಡ್ತಾರೆ, ನಮ್ಮಂಥ ಬದ್ಧಾತ್ಮರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಅವರು ಯಾವ್ಯಾವ ಲೀಲೆಗಳನ್ನು ಮಾಡ್ತಾರೆ, ಈ ಎಲ್ಲ ವಿಷಯಗಳು ಕೂಡ ಭಾಗವತದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಭಾಗವತವನ್ನು ನಾವು ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಭಕ್ತರ ಮತ್ತು ಭಗವಂತನ ವಿಷಯಗಳೇ ಅದರಲ್ಲಿರೋದು. ಅದಕ್ಕೆ ಭಾಗವತವನ್ನು ಮೈಯೆಲ್ಲ ಕಿವಿಯಾಗಿ ಅಂತ ಹೇಳ್ತೀವಲ್ವಾ, ಆ ರೀತಿ ನಾವು ಅದನ್ನು ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ತನ್ನ ಬದ್ಧ ಜೀವನದ ಪ್ರವೃತ್ತಿಯ ಜೊತೆ ಜೀವಿ ಅಂತಂದರೆ ಏನು? ತನ್ನ ಬದ್ಧ ಜೀವನದಲ್ಲಿ ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದಾನೋ ಅದರಲ್ಲಿ ಮುಂದುವರಿಯೋದೇ ಅವನಿಗೆ ಒಂದು ದೊಡ್ಡ ಕೆಲಸ, ಅದೇ ಒಂದು ಅಚೀವ್ಮೆಂಟ್ ಅಂತಂದ್ಬಿಟ್ಟು ಆ ರೀತಿ ಇರುವಂಥ ಜೀವಿ ಏನು ಮಾಡ್ತಾನೆ? ಯೋಗ ನಿದ್ರೆಯಲ್ಲಿ ಮಲಗಿರುವಂಥ ಭಗವಂತ ಅಂದರೆ ಮಹಾವಿಷ್ಣು ಇದನ್ನಲ್ಲ, ಅವನ ಜೊತೆ ಲೀನ ಆಗೋದಿದೆಯಲ್ಲ, ಇದನ್ನು ವಿಶ್ವಾಭಿವ್ಯಕ್ತಿಯ ವಿಸರ್ಜನೆ ಅಂತ ಕರೆದಿದ್ದಾರೆ. ಅಂದರೆ ಈಗ ಪ್ರಳಯ ಆದಾಗ ಎಲ್ಲರೂ ಭಗವಂತನ ಒಳಗಡೆ ಹೋಗಿ ಲೀನವಾಗ್ತೀವಿ ಅಂತ ಹೇಳಿದಾರಲ್ಲ. ಆದರೆ ಯಾವಾಗ ಬದಲಾವಣೆಗೆ ಗುರಿಯಾದಂತಹ ಈ ಸ್ಥೂಲ ದೇಹ ಅಂದರೆ ಈಗ ನಮ್ಮ ಕಣ್ಣು ಕಾಣಿಸ್ತಾ ಇದೆಯಲ್ಲ, ಈ ದೇಹ ಮತ್ತು ಸೂಕ್ಷ್ಮ ಭೌತಿಕ ದೇಹ, ಒಳಗಡೆ ಒಂದು ಸೂಕ್ಷ್ಮವಾದಂತಹ ದೇಹ ಇದೆಯಲ್ಲ, ಇದೆರಡನ್ನೂ ಬಿಟ್ಟಾಗ ಜೀವಿ ಎಲ್ಲಿ ಹೋಗ್ತಾನೆ? ಶಾಶ್ವತವಾಗಿ ಸಿಗುವಂಥ ಒಂದು ರೂಪ ಇರುತ್ತಲ್ಲ, ಅದು ನಿಜವಾಗ್ಲೂ ಮೋಕ್ಷ ಅಂತ ಅನ್ನಿಸ್ಕೊಳ್ಳೋದು. ಯಾವಾಗವರೆಗೂ ನಾವು ಈ ಸ್ಥೂಲ ಈ ಸೂಕ್ಷ್ಮ ದೇಹದಲ್ಲೇ ಇರ್ತೀವೋ, ಇಲ್ಲಿಂದ ನಾವು ಭಗವಂತನ ಒಳಗಡೆ ಹೋಗ್ತೀವಿ ಪ್ರಳಯ ಆದಾಗ, ಮತ್ತೆ ಆ ಸೃಷ್ಟಿ ಕಾರ್ಯ ನಡೆದಾಗ ಅವನ ಒಳಗಡೆಯಿಂದ ನಾವು ಹೊರಗಡೆ ಬಂದು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಬಂದು ಮತ್ತೆ ಜಂಜಾಟದಲ್ಲೇ ಸಿಲುಕಾಕೊಳ್ತೀವಿ. ಆದರೆ ಯಾವಾಗ ನಾವು ಈ ಸ್ಥೂಲ ಸೂಕ್ಷ್ಮ ಎರಡೂ ಶರೀರಗಳನ್ನು ಬಿಟ್ಟು ಹೋಗ್ತೀವೋ ಆಗ ನಮಗೆ ಸಿಗುವಂಥ ರೂಪ ಇದೆಯಲ್ಲ, ಅದನ್ನು ಮೋಕ್ಷ ಅಂತ ಕರೆದಿದ್ದಾರೆ. ಭಾವಾರ್ಥದಲ್ಲಿ ಏನಿದೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ.
ಹರೇ ಕೃಷ್ಣ.